ಹಾಯ್ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇನ್ನು 15 ದಿನದಲ್ಲಿ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರೋದ್ರಿಂದ ಕೆಲವು ಮಕ್ಕಳಲ್ಲಿ ಗೊಂದಲವನ್ನು ಉಂಟಾಗಿರುತ್ತೆ. ಅವರಿಗೋಸ್ಕರ ಮಾಡಿರುವಂಥ ವಿಡಿಯೋ ಇದು. ಮಕ್ಕಳಲ್ಲಿ ಏನು ಅಂದರೆ ನಾನು ಪಾಸ್ ಆಗ್ತೀನೋ ಅನ್ನೋ ಒಂದು ಗೊಂದಲ ಇರುತ್ತೆ. ಮತ್ತು ನಾನು ಹೈ ಸ್ಕೋರ್ ಮಾಡ್ತೀನಾ, ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತೀನಾ ಅನ್ನೋದು ಯೋಚನೆ ಮಾಡ್ತಾ ಇರ್ತೀರ. ಇನ್ನು ಕೆಲವ್ರಿಗಂತೂ ನಾನು ಫೇಲ್ ಆಗಿಬಿಡ್ತೀನಿ ಅಂತ ಅನಿಸ್ತಾ ಇರುತ್ತೆ. ಆದರೆ ನೀವು ಈ ಬ್ಲೂ ಪ್ರಿಂಟ್ನ ಪ್ರಕಾರ ಅಧ್ಯಯನವನ್ನು ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ಸನ್ನು ಗಳಿಸ್ತೀರಾ. ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಬೇಕು ಅಂದ್ಕೊಂಡವರು ಗಳಿಸ್ತೀರಾ. ಮತ್ತು ಫೇಲ್ ಆಗೋಗ್ತೀನಿ ಅನ್ನೋ ಭಯ ಇರೋರು ಕೂಡ ಒಳ್ಳೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ನ ತಗೊಂಡು ಪಾಸ್ ಆಗ್ತೀರಾ. ಸೊ ಅದಕ್ಕಾಗಿ ನೀವು ಈ ವಿಡಿಯೋವನ್ನು ತಪ್ಪದೇ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ, ಈಗ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಅಂದರೆ ನಾವು ಒಟ್ಟು ಎಷ್ಟು ಚಾಪ್ಟರ್ಸ್ನ ನೋಡ್ತೀವಿ ಅಂದರೆ 13 ಚಾಪ್ಟರ್ಸ್. ಯಾವ್ದು ಹಾಗಾದರೆ? ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇಂಟೆಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್, ವೆಕ್ಟರ್ ಆಲ್ಜಿಬ್ರಾ, 3D ಜಾಮೆಟ್ರಿ, ಲೀನಿಯರ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ರಾಬಬಿಲಿಟಿ. ಹೌದಲ್ವಾ? ಹಾಗಾದರೆ ಯಾವ್ಯಾವ ಚಾಪ್ಟರು ಎಷ್ಟೆಷ್ಟು ಮಾರ್ಕ್ಸ್ಗಳಿಗೆ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೀವು ಗಮನಿಸಿ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋದು ಒಟ್ಟು 9 ಮಾರ್ಕ್ಸ್ಗಳಿಗೆ ಬರುತ್ತೆ. ನೀವು ಒಟ್ಟಿನಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ನು ಚಾಚು ತಪ್ಪದೆ ಓದಿದ್ರೆ ನೀವು 9 ಅಂಕಗಳನ್ನ ಗಳಿಸ್ತೀರ. ಹಾಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 6 ಅಂಕಗಳು, ಮ್ಯಾಟ್ರಿಸಸ್ 9 ಅಂಕ, ಡಿಟರ್ಮಿನೆಂಟ್ಸ್ 12, continuity and differentiability 17, application of derivatives 8, integrals 18, application of integrals 5, differential equation 8, vector algebra 8, 3D geometry 6, linear programming 6 and probability 11 marks. ಈಗ ಇಷ್ಟು ಪಾಠಗಳಲ್ಲಿ ತುಂಬ ಈಸಿ ಚಾಪ್ಟರ್ಸ್ನ ನಾವು ಓದಿ ಮುಗಿಸ್ತೀನಿ ಅಂದರೆ ನೀವು 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಏನು ಅಂದರೆ 4ರಿಂದ ಒಂದು 5 ಪೇಜ್ ಇರುತ್ತೆ ಅಷ್ಟೇ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದನ್ನು ಚೂಸ್ ಮಾಡಿ, ಫೇಲ್ ಆಗ್ತೀನಿ ಅನ್ನೋ ಭಯ ಇರೋರು. ಮತ್ತು ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಈಸಿ ಇರುತ್ತೆ, ಓದುವವರು ಓದಿ. ಅದರ್ವೈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಒಂದು 5-6, ಅದನ್ನು ಕಲಿತ್ರೆ ನೀವು 4 ಅಂಕಕ್ಕೆ ಒಂದು ಮ್ಯಾಟ್ರಿಸಸ್ಗಳಿಂದ ಕೇಳ್ತಾರೆ, ಡಿಟರ್ಮಿನೆಂಟ್ಸಿಂದ ಅದರಲ್ಲಿ ಅಂಕಗಳನ್ನ ಗಳಿಸ್ಬೋದು. ಮತ್ತು 5 ಮಾರ್ಕ್ಸಲ್ಲಿ ಒಂದು ಅಂಕಗಳನ್ನ ಗಳಿಸ್ಬೋದು ಈಸಿಯಾಗಿ. ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಸೆಕೆಂಡ್ PUC ಅಂದರೆ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ತುಂಬ ಕಷ್ಟ ಅಂತ ಅನ್ಕೋತೀರಾ. ಇದ್ರ ಬಗ್ಗೆ ನೀವು ಏನು ಗಮನ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಇದರಲ್ಲಿ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ಅಂತ ಇದೆಯಲ್ಲ, ಇದರಲ್ಲಿ ಬರೀ ನೀವು 4 ಲೆಕ್ಕಗಳನ್ನ ಕಲಿತ್ರೆ ಎಷ್ಟು ನಿಮಗೆ 5 ಮಾರ್ಕ್ಸು ಸಿಗುತ್ತೆ. 4 ಲೆಕ್ಕಗಳನ್ನ ಕಲಿತ್ರೆ ಅದನ್ನು ನಾನು ವಿವರಣೆಯಾಗಿ ಹೇಳ್ತಾ ಹೋಗ್ತೀನಿ. ಮತ್ತು ಡಿಫ್ರೆನ್ಷಿಯಲ್ ಈಕ್ವೇಷನ್ ಇದನ್ನು ನೆಗ್ಲಿಜಿಬಲ್ ಆಗಿ ನೀವು ಬಿಟ್ಬಿಟ್ರು ಸರಿಯೇ. ಡಿಫ್ರೆನ್ಷಿಯಲ್ ಈಕ್ವೇಷನ್ ಓದಲಿಲ್ಲ ಅಂದ್ರೂ ನೀವು ಸಕ್ಸಸ್ ಆಗ್ತೀರಾ. ಮತ್ತು ವೆಕ್ಟರ್ ಆಲ್ಜಿಬ್ರಾ ವೆರಿ ಈಸಿ ಚಾಪ್ಟರ್, ನೋಡಿ ಇದನ್ನು ಕಲೀರಿ. ಮತ್ತು 3D ಜಾಮೆಟ್ರಿ ಆಲ್ಸೋ ವೆರಿ ಈಸಿ ಚಾಪ್ಟರ್. ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಬರೀ 8 ಲೆಕ್ಕ ಕಲಿತ್ರೆ 6 ಮಾರ್ಕ್ಸ್, ಯಾವುದಾದ್ರೂ ಒಂದು ಗ್ರಾಫ್ ಬಂದೇ ಬರುತ್ತೆ, 6 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಮತ್ತು ಪ್ರಾಬಬಿಲಿಟಿನೂ ಕೂಡ ಈಸಿ ಇದೆ. ಸೊ ನೀವು ಇಷ್ಟು ಚಾಪ್ಟರ್ಸ್ನ ನೀವು ಸ್ಟಡಿ ಮಾಡಿದ್ರೆ ಡೀಪಾಗಿ, ನೀವು ಬರೀ 1, 2, 3, 4, 5, 6 ಬರೀ 13 ಚಾಪ್ಟ್ರಲ್ಲಿ 6 ಚಾಪ್ಟರ್ನ ಓದಿದ್ರೇ ಒಳ್ಳೆಯ ಅಂಕಗಳನ್ನ ನೀವು ಗಳಿಸ್ಬೋದು. ಹೌದಲ್ವಾ? ಚೂಸ್ ಮಾಡಿ ಯಾವ್ಯಾವ ಚಾಪ್ಟರ್ನ ಓದಬೇಕು, ಯಾವುದು ನನಗೆ ಈಸಿ ಆಗುತ್ತೆ ಅನ್ನೋದನ್ನ ಇದು ಮಾಡಿ. ಮತ್ತು ಈ ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು 4-5 ಇದೆ, ಅದನ್ನು ಕಲಿತ್ರೆ ಅಟ್ಲೀಸ್ಟ್ 4 ಮಾರ್ಕ್ಸ್ನ ನೀವು ತೊಗೋಬೋದು. ಇನ್ನು ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರು ಅನ್ನೋದಾದರೆ, ಕ್ವಶನ್ ಪೇಪರಲ್ಲಿ ಒಟ್ಟು 5 ಭಾಗಗಳಿರುತ್ತೆ. ಒಂದು ಪಾರ್ಟ್ A, ಒಂದು ಪಾರ್ಟ್ B, ಒಂದು ಪಾರ್ಟ್ C, ಒಂದು ಪಾರ್ಟ್ D, ಇನ್ನೊಂದು ಪಾರ್ಟ್ E. ಈಗ ಪಾರ್ಟ್ A ನೋಡಿ, ಪಾರ್ಟ್ A ಹೇಗಿರುತ್ತೆ ಅಂದರೆ 1 ಮಾರ್ಕ್ ಕ್ವಶನ್ನು ಒಟ್ಟು 20 ಇರುತ್ತೆ. 20 ಕ್ವಶನ್ಸ್ ಬರುತ್ತೆ 1 ಮಾರ್ಕು. ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ನು ಒಟ್ಟು 9 ಕ್ವಶನ್ನ ಕೇಳ್ತಾರೆ. 2 ಮಾರ್ಕ್ದು 9 ಕ್ವಶನ್ಸ್ನ ಕೇಳ್ತಾರೆ.
ಪಾರ್ಟ್ ಸಿನಲ್ಲಿ 3 ಮತ್ತು 9 ಕ್ವಶನ್ಸ್ನ ಕೇಳ್ತಾರೆ. ಪಾರ್ಟ್ ಡಿನಲ್ಲಿ 5 ಮಾರ್ಕ್ಸ್ದು 7 ಕ್ವಶನ್ಸ್ನ ಕೇಳ್ತಾರೆ. ಪಾರ್ಟ್ ಇನಲ್ಲಿ 6 ಮಾರ್ಕ್ಸ್ದು 2 ಮತ್ತು 4 ಮಾರ್ಕ್ಸ್ದು 4 ಮಾರ್ಕ್ಸ್ದು 2 ಕ್ವಶನ್ಸ್ನ ಕೇಳ್ತಾರೆ. ನಿಮಗೆ ಇಲ್ಲಿ ಚಾಯ್ಸಸ್ ಎಲ್ಲ ಕೊಡ್ತಿದ್ದಾರೆ. ಇದರಲ್ಲಿ 6 ಮಾರ್ಕ್ಸ್ದು 1, 4 ಮಾರ್ಕ್ಸ್ದು 1, ಒಟ್ಟು 10 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಸಾಕು. ಮತ್ತು ಇಲ್ಲಿ 5 ಮಾರ್ಕ್ಸ್ದು ಮತ್ತು ಇಲ್ಲಿ 3 ಮಾರ್ಕ್ಸ್ದು, ಇಲ್ಲಿ ಎಷ್ಟೆಷ್ಟು ಆಪ್ಷನ್ಸ್ ಇದೆ ಅಂತ ನೀವು ನೋಡ್ಕೋಬೋದು. ಬರೀ 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ, 3 ಕ್ವಶನ್ ಎಕ್ಸ್ಟ್ರಾ ಇರುತ್ತೆ. ಹಂಗೂ ಕೂಡ ನಾವು ಸ್ಕೋರ್ ಮಾಡೋದಕ್ಕಾಗಲ್ಲ ಅಂತ ಅಂದರೆ 1 ವರ್ಷದಿಂದ ನಾವು ಏನು ಅಧ್ಯಯನ ಮಾಡಿದ್ದೀವಿ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ನೋಡಿ, ಇವಾಗ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಅಥವಾ ಪಾರ್ಟ್ ಎ 1 ಮಾರ್ಕ್ ಕ್ವಶನ್ಸ್ ಯಾವ್ಯಾವ ಚಾಪ್ಟ್ರಿಂದ ಬರುತ್ತೆ ಅಂತ ನೋಡೋದಾದರೆ, ರಿಲೇಷನ್ ಆ್ಯಂಡ್ ಫಂಕ್ಷನಿಂದ 1 ಮಾರ್ಕ್ಸ್ ಬರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಒಟ್ಟು 3 ಕ್ವಶನ್ಸ್ ಬರುತ್ತೆ. ಮತ್ತು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಿಂದ 3 ಅಂಕಗಳು ಮತ್ತು ಇಂಟೆಗ್ರಲ್ಸಿಂದ 2. ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸಿಂದ ಬರೋದಿಲ್ಲ. ಡಿಫ್ರೆನ್ಷಿಯಲ್ ಈಕ್ವೇಷನ್ 1 ಬರುತ್ತೆ. ವೆಕ್ಟರ್ ಆಲ್ಜಿಬ್ರಾದಿಂದ 3 ಕ್ವಶನ್ಸ್ ಬರುತ್ತೆ. 3D ಜಾಮೆಟ್ರಿಯಿಂದ 1 ಮಾರ್ಕ್ಸ್ ಬರುತ್ತೆ, 1 ಕ್ವಶನ್ಸ್ ಬರುತ್ತೆ. ಮತ್ತು ಲೀನಿಯರ್ ಪ್ರೋಗ್ರಾಮಿಂಗಿಂದ ಇಲ್ಲ, ಪ್ರಾಬಬಿಲಿಟಿಯಿಂದ ಒಟ್ಟು 3 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಬಿ 2 ಮಾರ್ಕ್ಸ್ದು ನೋಡೋದಾದರೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಂದ 1, ಡಿಟರ್ಮಿನೆಂಟ್ಸಿಂದ 1, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 1, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಿಂದ 1, ಇಂಟೆಗ್ರಲ್ಸಿಂದ 1, ಹಾಗೆ ಡಿಫ್ರೆನ್ಷಿಯಲ್ ಈಕ್ವೇಷನಿಂದ 1, ವೆಕ್ಟರ್ ಆಲ್ಜಿಬ್ರಾ 1, 3D ಜಾಮೆಟ್ರಿ 1 ಮತ್ತು ಪ್ರಾಬಬಿಲಿಟಿ 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ನೋಡೋದಾದರೆ 3 ಮಾರ್ಕ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಬರುತ್ತೆ. ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದ 1, ಮ್ಯಾಟ್ರಿಸಸ್ಸಿಂದ 1, ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 1, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಿಂದ 1, ಇಂಟೆಗ್ರಲ್ಸಿಂದ 1, ಮತ್ತು ವೆಕ್ಟರ್ ಆಲ್ಜಿಬ್ರಾಯಿಂದ 1, 3D ಜಾಮೆಟ್ರಿಯಿಂದ 1 ಕ್ವಶನ್ನು ಮತ್ತು ಪ್ರಾಬಬಿಲಿಟಿಯಿಂದ 1 ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ ನೋಡಿ, 5 4 20. ಈ 5 ಮಾರ್ಕ್ಸ್ದು ನೀವು ಎಲ್ಲ ಚಾಪ್ಟ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಬಿಟ್ರೆ ಬೆಸ್ಟ್ ಐಡಿಯಾ. ಅಂದರೆ ನೀವೇನೂ ಓದಿಲ್ಲ ಅಂದರೆ 5 ಇಯರ್ಸ್ ಪ್ರೀವಿಯಸ್ 5 ಇಯರ್ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ ಎಲ್ಲ 5 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಇಟ್ಟು ಅದನ್ನು ಓದಿ ಹೋಗಿ ನೀವು ಮಿನಿಮಮ್ 80 ಮಾರ್ಕ್ಸ್ಗೆ 70 ಎಬೋವ್ ಅಂತೂ ಬಂದೇ ಬರುತ್ತೆ. 1 ಮಾರ್ಕ್ಸ್ ಅಟೆಂಡ್ ಮಾಡೋದ್ರಲ್ಲಿ ಏನಾದ್ರು ನೀವು ಫೇಲ್ಯೂರ್ ಆಗ್ತೀನಿ ಅಂದರು ಎಬೋವ್ 60 ಅಂತೂ ಬಂದೇ ಬರುತ್ತೆ. ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನು ಇಂಟರ್ನಲ್ ಮಾರ್ಕ್ಸು ನಿಮಗೆ 20ಗೆ ಮಿನಿಮಮ್ ಅಂದರೆ 18 ಅಂತೂ ಕೊಟ್ಟಿರ್ತಾರೆ. ನಿಮ್ಮ ಮಾರ್ಕ್ಸು 78 ಆರ್ 80 ರೀಚ್ ಆಗೇ ಆಗುತ್ತೆ. ಸೊ ಪ್ಲ್ಯಾನ್ ಮಾಡಿ ಓದಿ. ಸುಮ್ಮನೆ ಓದೋದ್ರಿಂದ ಏನೂ ಉಪಯೋಗ ಇಲ್ಲ. 5 ಮಾರ್ಕ್ಸ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಆ್ಯಂಡ್ ಮ್ಯಾಟ್ರಿಸಸ್ 1 ಕ್ವಶನ್, ಡಿಟರ್ಮಿನೆಂಟ್ಸ್ 1 ಕ್ವಶನ್, ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ 1 ಕ್ವಶನ್, ಆ್ಯಂಡ್ ಇಂಟೆಗ್ರಲ್ಸ್ 1, ಮತ್ತು ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ 1, ಡಿಫ್ರೆನ್ಷಿಯಲ್ ಈಕ್ವೇಷನ್ 1 ಕ್ವಶನ್ ಇಷ್ಟಿದೆ. ಮತ್ತು ಇನ್ನು 6 ಮಾರ್ಕ್ಸ್ಗೆ ಬರೋದಾದರೆ ಇಂಟೆಗ್ರಲ್ಸಿಂದ ಪ್ರಾಪರ್ಟೀಸ್ ಬರುತ್ತೆ 1, ಮತ್ತು ಲೀನಿಯರ್ ಪ್ರೋಗ್ರಾಮಿಂಗು ಒಂದು 10 ಲೆಕ್ಕ ಇದೆ ಗ್ರಾಫ್ದು, ಅದರಲ್ಲಿ 1 ಲೆಕ್ಕ ಅಂತೂ ಬಂದೇ ಬರುತ್ತೆ. ಸೊ ಅದನ್ನು ಓದ್ಬಿಡಿ. ಮತ್ತು ಇನ್ನು 4 ಮಾರ್ಕ್ಸಿಗೆ ಬರೋದಾದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ 1, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಿಂದ 1, ಈ ರೀತಿ ಕ್ವಶನ್ಸು ಬರುತ್ತೆ. ಈ ಥರ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದೋದಾದರೆ ಖಂಡಿತ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ನನಗೆ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋಗಳನ್ನ ಮತ್ತು ನಾಳೆಯಿಂದ ನಾನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮನ್ನು ಉತ್ತೇಜಿಸಿದಂತೆ ಎಂಕರೇಜ್ ಮಾಡಿದಾಗೆ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಸೆಂಡ್ ಮಾಡಿ. ಇದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು.